ಹೆಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ವಿತ್ ಸೌಮ್ಯ ಕನ್ನಡ. ಇವತ್ತು ನಾವು ತುಂಬಾ ರುಚಿಯಾಗಿ ತುಂಬಾ ದಿಢೀರಾಗಿ ಸೀಮೆ ಬದನೆಕಾಯಿ ಕೂಟ್ ಮಾಡ್ತೀವಿ. ಚಪಾತಿ, ರೊಟ್ಟಿ, ಪೂರಿ, ದೋಸೆ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಬಿಸಿ ಬಿಸಿ ಅನ್ನದ ಜೊತೆ ಕೂಡ ಇದನ್ನು ತಿನ್ಬೋದು. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀನಿ. ಈಗ ಇದಕ್ಕೆ 1/4 ಕಪ್ ಅಷ್ಟು ಹೆಸರುಬೇಳೆ ಹಾಕೊಂಡಿದ್ದೀನಿ. ಈಗ ಇದನ್ನು ಲೈಟಾಗಿ ಹುರ್ಕೋಬೇಕು. 1/4 ಕಪ್ ಬೇಳೆ ಸಾಕು, ಇದರಲ್ಲೇ ತುಂಬ ಜಾಸ್ತಿ ಆಗ್ಬಿಡುತ್ತೆ ಗ್ರೇವಿ. ಈಗ ಲೈಟಾಗಿ ಹುರ್ಕೊಳ್ಳೋಣ. ಇವಾಗ ಇದರಲ್ಲಿ ಒಳ್ಳೆ ಘಮ ಬರ್ತಿದೆ, ಕಲರು ಚೇಂಜ್ ಆಗಿದೆ. ಈಗ ಇದನ್ನು ಸಪ್ರೇಟ್ ತೆಗೆದು ಇಟ್ಕೊಳ್ಳೋಣ. ಇವಾಗ ಇದೇ ಬಾಣಲಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕೊಂಡು ಸಿಡಿಸ್ಕೋಬೇಕು. ಇವಾಗ ಇದಕ್ಕೆ ಒಂದು 5-6 ಬೆಳ್ಳುಳ್ಳಿ ಕಾಳು, 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು 1 ಈರುಳ್ಳಿ. ಚಿಕ್ಕ ಗಾತ್ರದ ಈರುಳ್ಳಿನ ಈ ಥರ ರಫ್ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ 4 ಸಾಕು, ಜಾಸ್ತಿ ಬೇಡ. ಬೇಕಾದ್ರೆ ಕಮ್ಮಿ ಹಾಕೊಳ್ಳಿ, ಇದಕ್ಕಿಂತ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ, ಇಲ್ಲಾಂದರೆ ತುಂಬ ಖಾರ ಆಗ್ಬಿಡುತ್ತೆ. ಇವಾಗ ಎಲ್ಲವನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಇವಾಗ ಇದು ಫ್ರೈ ಆಗಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡು ಇದಕ್ಕೆ 1/4 ಕಪ್ ಅಷ್ಟು ಕಾಯಿ ತುರಿ ಹಾಕೋತಾ ಇದ್ದೀನಿ. ಇವಾಗ ಈ ಮಿಕ್ಸರ್ನ ತಣ್ಣಗೆ ಮಾಡ್ಕೊಳ್ಳೋಣ. ಇವಾಗ ಒಂದು ಮಿಕ್ಸರ್ ಜಾರ್ಗೆ ಈ ಹೆಸರುಬೇಳೆ ಹುರಿದಿದ್ವಲ್ಲ ಅದನ್ನು ಹಾಕ್ಕೊಂಡು ತರಿಯಾಗಿ ಫಸ್ಟು ಪುಡಿ ಮಾಡ್ಕೊಳ್ಳೋಣ. ಇವಾಗ ಇದು ಪುಡಿ ಆಗಿದೆ. ಇವಾಗ ಇದಕ್ಕೆ ಆ ಕಾಯಿ ಈರುಳ್ಳಿ ಮಿಕ್ಸ್ಚರ್ ಇದೆಯಲ್ಲ ಅದನ್ನು ಸೇರಿಸ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಇವಾಗ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಇವಾಗ ಮಸಾಲೆ ರೆಡಿಯಾಗಿದೆ. ಇವಾಗ ಇದ್ರ ಜೊತೆಗೇನೆ ಒಂದು ದೊಡ್ಡ ಸೈಜಲ್ಲಿ ಸೀಮೆ ಬದನೆಕಾಯಿನ ಸಿಪ್ಪೆಲ್ಲ ತೆಗೆದ್ಬಿಟ್ಟು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಕ್ಕದಾಗಿದ್ರೆ ಒಂದು 2 ಸೀಮೆ ಬದನೆಕಾಯಿ ಆದರೂ ಸಾಕು. ಇವಾಗ ಒಂದು ಕುಕ್ಕರ್ಗೆ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಂಡು ಸಿಡಿಸ್ಕೋಬೇಕು. ಇದ್ರ ಜೊತೆಗೆ 1 ಟೀ ಸ್ಪೂನ್ ಕಡಲೆಬೇಳೆ ಮತ್ತು 1-2 ಒಣಮೆಣಸಿನ್ಕಾಯಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಒಂದು ಚಿಕ್ಕ ಸೈಜ್ ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಈರುಳ್ಳಿ ಜೊತೆನೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಂಡು ಕೂಡ ಫ್ರೈ ಮಾಡ್ಕೋಬೇಕು, ಒಳ್ಳೆ ಘಮ ಬರುತ್ತೆ. ಇವಾಗ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಸೀಮೆ ಬದನೆಕಾಯಿ ಹಾಕೊಳ್ಳೋಣ. ಇದ್ರ ಜೊತೆಗೆ ಸ್ವಲ್ಪ ಅರಿಶಿನದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು. ಒಂದು 2 ನಿಮಿಷ ಆಗಿದೆ. ಇದು ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಈ ಥರ. ಇವಾಗ ಇದಕ್ಕೆ ನಾವು ರುಬ್ಬಿಟ್ಟಿದ್ವಲ್ಲ ಆ ಮಸಾಲೆ ಸೇರಿಸ್ಕೋಬೇಕು. ಇವಾಗ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೋಬೇಕು. ನೀರು ಜಾಸ್ತಿನೇ ಹಾಕೊಳ್ಳಿ, ಹೆಸರುಬೇಳೆ ಹಾಕಿದ್ದೀವಲ್ಲ ತುಂಬಾ ಗಟ್ಟಿಯಾಗ್ಬಿಡುತ್ತೆ. ನೀರೆಲ್ಲ ಸೇರಿಸಾದ್ಮೇಲೆ ಇವಾಗ ಒಂದ್ಸಲ ಉಪ್ಪು ಚೆಕ್ ಮಾಡ್ಕೋಬೇಕು. ಹೇಳಿದ್ನಲ್ಲ, ನೀರು ಆದಷ್ಟು ಜಾಸ್ತಿನೇ ಸೇರಿಸ್ಕೊಳ್ಳಿ. ಇವಾಗ ಮುಚ್ಚಿಬಿಟ್ಟು 1-2 ವಿಷಲ್ ಹಾಕ್ಸ್ಕೊಂಡ್ರೆ ಸಾಕು. ಇವಾಗ ಇದರಲ್ಲಿ 2 ವಿಷಲ್ಸ್ ಬಂದಾಗಿದೆ. ಇವಾಗ ಈ ಗ್ರೇವಿ ರೆಡಿ ಆಗಿದೆ. ಸೀಮೆ ಬದನೆಕಾಯಿನೂ ಚೆನ್ನಾಗಿ ಸಾಫ್ಟ್ ಆಗಿದೆ ಮತ್ತು ಗ್ರೇವಿ ಟೆಕ್ಸ್ಚರು ಕರೆಕ್ಟ್ ಆಗಿದೆ. ಇದು ತಣ್ಣಗೆ ಆಗ್ತಾ ಇನ್ನೂ ಗಟ್ಟಿ ಬರುತ್ತೆ. ಸೊ ಈ ಟೆಕ್ಸ್ಚರ್ ಕರೆಕ್ಟಾಗಿರುತ್ತೆ, ಇನ್ನೂ ಕುದಿಸೋಕೆ ಹೋಗಬೇಡಿ. ಲಾಸ್ಟಲ್ಲಿ ಇಳಿಸೋಕೆ ಮುಂಚೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸೀಮೆ ಬದನೆಕಾಯಿ ಕೂಟ್ ರೆಡಿ ಆಗಿಬಿಡುತ್ತೆ. ನಾನು ಇದಕ್ಕೆ ಟೊಮೊಟೊ ಹಣ್ಣೇನು ಹಾಕಿಲ್ಲ. ನಿಮ್ಗೆ ಬೇಕು ಅಂದರೆ ಲಾಸ್ಟಲ್ಲಿ ಗ್ಯಾಸ್ ಆಫ್ ಮಾಡಿದ್ಮೇಲೆ ಚೂರೇ ನಿಂಬೆ ರಸ ಹಾಕೋಬೋದು. ನಾನೇನು ಹಾಕಿಲ್ಲ, ಆದರೂ ತುಂಬಾ ಚೆನ್ನಾಗಿದೆ ಇದು. ಇವಾಗ ತುಂಬಾ ರುಚಿಯಾಗಿ ತುಂಬಾ ಹೆಲ್ದಿಯಾಗಿ ಸೀಮೆ ಬದನೆಕಾಯಿ ಕೂಟ್ ರೆಡಿಯಾಗಿದೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.